ರೀತಿಯಲ್ಲಿ ವಸತಿ ಶಾಲೆಯ ವಿದ್ಯಾರ್ಥಿ ಸಾವು. ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ಸಾವು. 6ನೇ ತರಗತಿ ಗುರುಕಿರಣ್, 12 ವರ್ಷ, ಮೃತ ವಿದ್ಯಾರ್ಥಿ. ಕಾಡರಾಯಪ್ಪನಹಳ್ಳಿ ಸ್ಟ್ರೀಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಘಟನೆ. ಯಲಹಂಕ ತಾಲೂಕಿನ ಸುಬೇದಾರ್ ಪಾಳ್ಯದ ರಾಘವೇಂದ್ರ ಎಂಬುವವರ ಮಗ ಗುರುಕಿರಣ್. ಮಗನನ್ನು ಕಳೆದುಕೊಂಡು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಇಂದು ಬೆಳಿಗ್ಗೆ ಮಗನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಬಂದಿರುವುದಾಗಿ ಕರೆ ಮಾಡಿದ್ದ ವಸತಿ ಶಾಲೆ ಶಿಕ್ಷಕರು. ಪೋಷಕರು ಆಸ್ಪತ್ರೆ ಬರುವಷ್ಟರಲ್ಲೇ ಸಾವನ್ನಪ್ಪಿದ ವಿದ್ಯಾರ್ಥಿ ಗುರುಕಿರಣ್. ಶಿಕ್ಷಕರ ಹಲ್ಲೆ ಮತ್ತು ಹೆಚ್ಚು ಒತ್ತಡದಿಂದ ಮಗು ಸಾವನ್ನಪ್ಪಿರುವ ಆರೋಪ. ಆಸ್ಪತ್ರೆ ಬಳಿ ಮಗನ ಸಾವು ಕಂಡು ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಸ್ಥಳಕ್ಕೆ ಬಾಗಲೂರು ಪೊಲೀಸರ ಭೇಟಿ ಪರಿಶೀಲನೆ. ಬೆಂಗಳೂರು ನಗರ ಜಿಲ್ಲೆ ಉತ್ತರ ತಾಲೂಕಿನ ಕಾಡಯ್ಯರಪ್ಪನಹಳ್ಳಿ ಸ್ಟ್ರಲಿಂಗ್ ಇಂಗ್ಲಿಷ್ ವಸತಿ ಶಾಲೆ. ನಾವು ಅವಾಗಿಂದ ಕೇಳ್ತಿದ್ದೀವಿ, ಇವ್ರು ಯಾರು ನಮಗೆ ತೋರಿಸ್ತಾ ಇಲ್ಲ, ಕೀ ಇಲ್ಲ ಅಂತ ಕೇಳಿದ್ರೆ ಅವ್ರ ಅಟೆಂಡರ್ ಬಂದಿಲ್ಲ, ಪೊಲೀಸವ್ರು ಬರಬೇಕು ಅಂತ ಹೇಳ್ತಾವ್ರೆ. ತಂದೆ ತಾಯಿ ಬಂದಾಗ ಅಷ್ಟೇ ಅವ್ರ ಪಾಪ ಮುಖ ನೋಡಿರೋದು. ನಾವು ಅವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ, ಇವ್ರು ಯಾರೂ ಬಿಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಕರ್ಕೊಂಬಂದು ಇಲ್ಲಿಗೆ ಬರೋ ಅಷ್ಟರಲ್ಲಿ ಶವ ಆಗಿದ್ದಾರೆ ಅಂತ ಅವ್ರು ಹೇಳ್ತಾವ್ರೆ. ಬಟ್ ನಮಗೆ ಅವ್ರು ತೋರಿಸ್ತಾ ಇಲ್ಲ ಏನಾಗಿದೆ ಎತ್ತ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸ್ಕೂಲ್ ಹತ್ರ ಕ್ಯಾಮ್ರಾ ರೆಕಾರ್ಡಿಂಗ್ ತೆಗ್ಸಿ ಅಂದರೆ ಕ್ಯಾಮ್ರಾಗಳೆಲ್ಲ ಹೊಡೆದೋಗಿದೆ ನಮ್ಮ ಹತ್ರ ನಮಗೆ ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರು ಪೊಲೀಸರು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನು ಅಂತ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಿದ್ದು, ದೇವನಹಳ್ಳಿನಲ್ಲಿ ಹಾಸ್ಟೆಲಲ್ಲಿ ಇದ್ರು, ಕರ್ಲಿಂಗ್ ಸ್ಕೂಲ್ ಅಂತ. ಸರ್, ಇವಾಗ 6th ಸ್ಟ್ಯಾಂಡರ್ಡ್ ಮಗುಗೆ ಏನಾದರೂ ಒಂದು ಆಗಿರುತ್ತೆ ಅಂತಂದರೆ, ಅಥವಾ ಮುಂಚೆ ಏನಾದರೂ ಸೈನ್ಸ್ ಇರಬೇಕು. ಇವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದರೆ ಎಂಥವ್ರಿಗೂ ಒಂದು ಸೈನ್ಸ್ ಇರುತ್ತಲ್ವಾ. ಅವರು ಅಟ್ಲೀಸ್ಟ್ ಏನಾಗಿದೆ ನಮ್ಮ ಮಗುಗೆ ಅಂತ ಹೇಳಬೇಕು. ಅಟ್ಲೀಸ್ಟ್ ಏನು ತೊಂದರೆ ಆಯಿತು, ಬಿದ್ದು ಕುಸಿದು ಬಿದ್ದರೂ ನಾವು ಶವಗಾರದಲ್ಲಿ ತೊಗೊಂಬಂದು ಮಲಗಿಸಿದ್ದೀವಿ ಅಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು. ಏನು ಹುಷಾರು ತಪ್ಪಿತ್ತಾ, ಏನಾದರೂ ಸಮಸ್ಯೆ ಇತ್ತಾ, ಏನಾದರೂ ಹೃದಯ ಸಮಸ್ಯೆ ಇದೆಯಾ, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ, ಹಾರ್ಟ್ ಪ್ರಾಬ್ಲಮ್ ಇತ್ತಾ, ಏನೋ ಅವ್ರು ಹೇಳ್ದಿರಾ ಕುಸಿದು ಬಿದ್ದು ನಾವು ತೊಗೊಂಬಂದು ಶವಗಾರದಲ್ಲಿ ಮಲಗಿಸಿದ್ದೀವಿ ಅಂತಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು. ಇಲ್ಲ, ಹುಡುಗ ಚೆನ್ನಾಗೇ ಇದ್ದ, ರಾಜಕ್ಕೆ ಬಂದು 1 ತಿಂಗಳು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಬಂದ, ಚೆನ್ನಾಗಿದ್ದ, ಚೆನ್ನಾಗಿ ಆಟಾಡ್ಕೊಂಡು ಆರೋಗ್ಯವಾಗಿದ್ದಿದ್ದು ಮಗು. ಸರ್ ಹೇಳ್ತಿಲ್ವಾ, ಒಂದು ಚೂರು ಅವ್ನಿಗೆ ಹೆಲ್ತ್ ಇಶ್ಯೂಸ್ ಅಂತ ಏನೂ ಇರಲಿಲ್ಲ. ಒಂದು ದಿವಸ ಹಾಸ್ಟೆಲಿಂದ ಕರ್ಕೊಂಡೋಗಿ ಇವ್ರು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೇ ಇಲ್ಲ. ಅವ್ನಿಗೆ ಎಲ್ಲ ಆರೋಗ್ಯವಾಗಿರೋ ಮಗು ಬೆಳಗ್ಗೆ ಫೋನ್ ಮಾಡಿ 1 ಅವರ್ಗೆಲ್ಲ ಇಷ್ಟೆಲ್ಲ ನಡೆದಿದೆ, ಕರ್ಕೊಂಬಂದು ಶವಗಾರದಲ್ಲಿ ಮಲಗಿಸಿದ್ದೀವಿ ಅಂತಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು. 6ನೇ ಕ್ಲಾಸ್ ಓದ್ತಿದ್ದನ್ನ ಬೆಳಗ್ಗೆ ಕುಸ್ತು ಬಿದ್ದ ಜಾಕಿಂಗ್ ಮಾಡೋವಾಗ ಅಂತ ಹೇಳ್ತಾರೆ. ಅದು ಹಾಸ್ಟೆಲಲ್ಲಿ ಕುಸ್ತು ಬೀಳೋಕ್ಕೆ ಕಾರಣ ಇಲ್ಲ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದು ನೋಡೋವಾಗ ಶವವಾಗಿ ಮಲಗಿಸವ್ರೆ. ಸ್ಕೂಲ್ನಿಂದನೇ ಏನೋ ಆಗಿರಬೇಕು, ಏನೋ ಹೊಡೆದೋ ಬಡದೋ ಮೆಸ್ಟ್ರುಗಳು ಏನೋ ತೊಂದರೆ ಮಾಡಿರ್ಬೋದು. ಏನು ಹೇಳಿರಲಿಲ್ಲ, ಏನು ಈ ಥರ ಇದೆ ಅಂತ ಕಂಪ್ಲೇಂಟ್ ಏನು ಹೇಳಿರಲಿಲ್ಲ. ಬಟ್ ಆಕಸ್ಮಿಕವಾಗಿ 6ನೇ ಕ್ಲಾಸ್ ಹುಡುಗನಿಗೆ ಏನಾಗಕ್ಕೆ ಸಾಧ್ಯ ಹೇಳ್ರಿ. ಏನೋ ಯಾರೋ ಹೊಡೆದಿರ್ಬೇಕೋ ಏನೋ ಆಗಿರಬೇಕು ಅಂತ ನನಗೆ, ಏನೋ ಓಡಿಲ್ಲ ಪಡಿಲ್ಲ ಅಂತ ಯಾರೋ ಹಿಂದೆ ಬಂದೆ ಬೆನ್ನಿಗೋ ಹೊಡೆದಿರಬೇಕು ಅಂತ ನನ್ನ ಅನುಮಾನ. ಅವ್ರು ಸ್ಕೂಲಿಂದನೇ ಫೋನ್ ಮಾಡಿದರು, 6:45 ಫೋನ್ ಮಾಡಿದರು. ಗುರುಕಿರಣ್ ಪೇರೆಂಟ್ಸ್ ಅಂದ್ರೆ ಹೌದು ಅಂದರೆ, ನಿಮ್ಮ ಗುರುಕಿರಣ್ ಜಾಕಿಂಗ್ ಮಾಡ್ಬೇಕಾದ್ರೆ ಬಿದ್ದವನೇ, ಕುಸ್ತು ಬಿದ್ದವನೇ ಅಂತ ಹೇಳಿದ್ರು. ಪಲ್ಸ ಇದೆಲ್ಲ ಯಾಕೆ ಮೇಡಮ್ ಏನಾಯಿತು ಅಂತಂದರೆ ಪಲ್ಸೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಆರಾಮಾಗಿ ಅವನೇ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಈ ಕೆಲಸ ಆಗೈತೆ. ಅವರೇ ಸರ್, ಅವರೇ ಕರ್ಕೊಂಬಂದು ಸೇರಿಸಿದ್ರು. ಅವರೇ ಕರ್ಕೊಂಬಂದು ನಾವಿಲ್ಲ ಅವರೇ ಕರ್ಕೊಂಬಂದು. ನಾವು ಮಲ್ಗೆ ಅವನು ಮಲಗಿದ್ದು ಏನು ಕಾಣಿಸಿಲ್ಲ, ಏನು ನೋಡಲಿಲ್ಲ.